ಸಾಮಾಜಿಕ ಜಾಲತಾಣದವ್ರಿಗೆ ನನ್ನ ನಮಸ್ಕಾರಗಳು. ಓಕೆನಾ? ಅವತಾರ ಪುರುಷ 2 ಶುರು ಮಾಡೋ ಮುಂಚೆ ನಂದೊಂಚೂರು ಪರ್ಸ್ನಲ್ ತೊಗೊಂಬಿಡ್ತೀನಿ. ಈಗ ಎಂಟ್ರಿ ಆದಾಗ ನವರಸನ್ ಅವ್ರು ಹೇಳಿದ್ರು, ಒಂದು ಸರಳ ಪ್ರೇಮಕತೆ ನೋಡಿದೆ, ತುಂಬ ಅದ್ಭುತವಾಗಿತ್ತು, ಥಿಯೇಟ್ರಲ್ಲಿ ನೋಡ್ಕೊಂಡೆ ಮಿಸ್ ಮಾಡಿದೆ ಅಂತ. ಈ ರೀತಿ ಒಂದು 500 ಮೆಸೇಜ್ ಬಂದಿದೆ ನನಗೆ. ಸೊ ಪ್ರೈಮಲ್ ರಿಲೀಸ್ ಆಗಿದೆ, ದಯವಿಟ್ಟು ಎಲ್ಲರೂ ನೋಡಿ. ಸಾರಿ ಪುಷ್ಕರ್ ಸರ್. ಓಕೆ, ಅವತಾರ ಪುರುಷ 2 ಬರ್ತೀನಿ. ಕ್ರಾಸ್ ಪ್ರಮೋಷನ್. ಈ ಸಾಂಗ್ಗೆ ಆ್ಯಕ್ಚುಲಿ ನನಗೆ ಏನಿಷ್ಟಿದೆ, ಫಸ್ಟ್ ಟು ಬಿ ಫ್ರ್ಯಾಂಕ್, ಪಾರ್ಟ್ 1 ನಾನು ಎಂಟರ್ಟೈನ್ಮೆಂಟ್ ಮಾಡಿ ಕಾನ್ಸೆಪ್ಟಿಗೆ ಕೂರಿಸಿದ್ದೀನಿ. ಸೊ ಪಾರ್ಟ್ 2 ಓಪನಿಂಗಿಂದನೇ ಕಾನ್ಸೆಪ್ಟ್ ಇರಲಿ ಅಂತ. ಬಟ್ ಸ್ಟಾರ್ಟಿಂಗ್ ನರೇಷನ್ ಮಾಡಿದಾಗ ಒಂದು ಹೇಳಿದ್ದೆ, ಕತೆ ಮತ್ತೆ ಬೆಂಗಳೂರಿಗೆ ಒಂಚೂರು ಬಿಟ್ಕೊಡೋದಾದರೆ, ಕತೆ ಮತ್ತೆ ಅವತಾರ ಪುರುಷ 1 ಎಂಡಲ್ಲಿ ನೆನಪಿರೋದಾದರೆ, ಶರಣ್ ಸರ್ ನಮ್ಮ ಮನೆಯಿಂದ ಆಚೆ ಹಾಕಿರ್ತಾರೆ. ಸೊ ದಟ್ ಅವ್ರು ಮತ್ತೆ ಬೆಂಗಳೂರು ಬಂದಿರ್ತಾರೆ, ಮತ್ತೆ ಅವ್ರ ಲೈಫು ಶೂಟಿಂಗ್ ಲೈಫಿಂದನೇ ಶುರುವಾಗುತ್ತೆ. ಸೊ ಅಲ್ಲಿ ಒಂದು ಸಾಂಗ್ ಅಂತ ಪುಷ್ಕರ್ ಸರ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಆಮೇಲೆ ನಾನು ಬೇಡ ಪಾರ್ಟ್ 2 ಡೈರೆಕ್ಟ್ ನಾವು ಹೋಗೋಣ ಅಂತ ಹೇಳ್ಕೊಂಡಿದ್ದೆ. ಸೊ ಅದಾದಮೇಲೆ ಇಲ್ಲ, ಪುಷ್ಕರ್ ಸರ್ ಅಲ್ಲೊಂದು ಶರಣ್ ಸರ್ ಅಂದರೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ, ಅಂದರೆ ಫನ್ ಎಂಟರ್ಟೈನ್ಮೆಂಟ್ ಆ ರೀತಿದು. ಸೊ ಈ ಸಾಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ರು. ನಾನು ಪೋಸ್ಟ್ ಪ್ರೊಡಕ್ಷನ್ಸಲ್ಲಿ ಬ್ಯುಸಿ ಇದ್ದೆ, ಬೇಕಾ ಬೇಡ ಅನ್ನೋ ಒಂದು ಗೊಂದಲದಲ್ಲೇ ಇದ್ದ. ಪುಷ್ಕರ್ ಸರ್ ಒಂದು ಟ್ರೈ ಮಾಡಿ ಒಂದು ಸಾಂಗ್ ಮಾಡಿದ್ರು, ಹೆಣ್ಣು ಮತ್ತು ಎಣ್ಣೆ ಬಗ್ಗೆ ಒಂದು ಅದ್ಭುತವಾಗಿ ಸಾಂಗ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಎಲ್ಲರಿಗೂ ಇಷ್ಟ ಆಯಿತು. ನನಗೊಂಚೂರು ಹೀಗೆ ಹೊರಟು, ಇವ್ರು ನನ್ನೇ ಬಿಟ್ಟು ಮಾಡೋರೆಲ್ಲ ಸಾಂಗು ಅಂತ. ಸೊ ನಾನು ಕೇಳಿದ ತಕ್ಷಣ ಹೇಳಿದೆ, ಇಲ್ಲ ಈ ಸಾಂಗ್ ವರ್ಕ್ ಆಗಲ್ಲ, ನಾವು ಮನೆಗೆ ಹೋಗೋದಿಲ್ಲ ಅಂತ ಒಂದು ಎಪಿಕ್ ಸಾಂಗ್ ಇದೆ, ಅದಕ್ಕಿಂತ ನಾವು ಇನ್ನೊಂದು ಮಾಡೋಕ್ಕೆ ಕಷ್ಟ ಆಗುತ್ತೆ, ಸೊ ನಾವು ಬೇರೆ ತಾಟ್ಕೋಗೋಣ ಅಂತ. ಸರಿ, ತಾಟ್ ನೀನು ಹೇಳು ಅಂದರು. ಹಂಗೆ ನನ್ನ ಬುಡಕ್ಕೆ ಹೊಂತಿದ್ದು. ಸೊ ಏನು ಮಾಡೋದು, ಏನಾದರೂ ಹೊಸದಾಗಿ ಮಾಡಬೇಕು ಅಂದಾಗ, ಸೊ ಆಗ್ತಾನೆ ಅನಿಮಲ್ ರಿಲೀಸ್ ಆಗಿತ್ತು, ಮತ್ತು ಎಲ್ಲ ಸೊ ಒಂದಷ್ಟು ಟಾಕ್ಸಿಕ್ ಲೆವೆಲ್ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಾ ಇರೋದು. ಸೊ ಇದ್ರ ಬಗ್ಗೆನೇ ಮಾಡೋಣ ಅಂದರೆ ಬಿಜ್ಜೂರು ಲಿರಿಕ್ ಬರೆದ್ರು. ನಾನು ಬರೆಯೋದಾಯಿತು, ನನಗೆ ಗೊತ್ತಾಯ್ತು ಇದು ಬರ್ದಾದ್ಮೇಲೆ ಸ್ವಲ್ಪ ಜನ ಹಾಕೋದು ಆಮೇಲೆ, ಸೊ ಬೇಡ ಬಿಜ್ಜುನೇ ಹಾಕ್ಸ್ಕೊಳ್ಳಿ ಅಂದ್ಬಿಟ್ಟು, ಇಲ್ಲ ಹುಷಾರಾಗಿ ಮಾಡ್ದೆ. ಯಾರಿಗೂ ಎಲ್ಲೂ ಯಾವುದೇ ರೀತಿ ಯಾವ ಪರ್ಸನ್ಗೂ ಹೋಗ್ಬಾರ್ದು ಇದು ಅನ್ನೋ ಕಾರಣಕ್ಕೆ ಜಸ್ಟ್ ವಿಷಯ ಹೇಳ್ತಾ ಇದ್ದೀವಿ ಅಷ್ಟೇ ನಾವು. ಸೊ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ಯಾವುದೋ ಒಂದು ಮೂವಿ ನೋಡಿ ಹೇಳಿದೆ, ತುಂಬ ಚೆನ್ನಾಗಿದೆ ಮೂವಿ, ಈ ಮೂವಿನ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಅಂದರೆ ಕಮೆಂಟ್ ಇರುತ್ತೆ ಕೆಳಗಡೆ, ನಿಮ್ಮ ಅಪ್ಪ ಕೊಡ್ತಾನೆ ದುಡ್ಡು ಅಂತ. ಅಂದರೆ ಅದು ಬೇಕಾಗಿಲ್ಲ ಅವ್ರಿಗೆ, ಮೂವಿ ನೋಡು ಇಲ್ಲ ಬಿಡು. ಬಟ್ ಕೆಲವ್ರಿಗೆ ತುಂಬ ಸ್ಯಾಟಿಸ್ಫ್ಯಾಕ್ಟ್ ಇದ್ದರೆ ನೆಗೆಟಿವ್ ಕಮೆಂಟ್ ಮಾಡಬೇಕು, ಅದಕ್ಕೆ ನಾವು ಮತ್ತೆ ನೆಗೆಟಿವ್ ಮಾಡಿದ್ರೆ ಅವ್ನು ಇನ್ನೂ ಖುಷಿ ಆಗ್ತಾನೆ, ಅಂದರೆ ಒಂದು ಯುದ್ಧಕ್ಕೆ ರೆಡಿ ಆದೋ ಅಂತ. ಅಂದರೆ ಈ ರೀತಿ ಕಾಮೆಂಟ್ಸ್ಗಳು ಅಂದರೆ ಸುಮ್ಮನೆ ಅನ್ನೆಸೆಸರಿ ಈಗ ನೆಗೆಟಿವ್ ಸುಮ್ಮನೆ ಆಗ್ತಾ ಇದ್ದಾರೆ ತುಂಬ ಜನ. ಮತ್ತು ತಮ್ಮನೇಲೂ ಅಷ್ಟೇ, ನಿಮ್ಗೆ ಹೇಳ್ತಿಲ್ಲ ಅನ್ಕೋಬೇಡಿ, ನಿಮಗೂ ಅಂದರೆ ಹರ್ಟ್ ಆಗುತ್ತೆ ಅದೆಲ್ಲ ಬಿಟ್ಟು. ಸರ್ ಒಂಚೂರು ಹಿಂದೆ ಅಲ್ಲ, ಅಲ್ಲಿಗೆ ಹೋಗ್ಬಿಡೋಣ ಅಂತ ಅವ್ರಿಗೆ. ಅಂದರೆ ಹರ್ಟ್ ಆಗುತ್ತೆ ಆ ರೀತಿ ಏನಿಲ್ಲ, ಜಸ್ಟ್ ಆ ತಮ್ಮನೇಲಿ ನೋಡಿ ಹೋದಾಗ ವಿಚಾರ ತುಂಬ ಬೇರೆ ಇರುತ್ತೆ. ಈಗ ಇವತ್ತು ಅವತಾರ ಪುರುಷ 2 ಸಾಂಗ್ ರಿಲೀಸು, ಬಟ್ ತಮ್ಮನೇಲಿ ಹಾಕೋದು ಸುನಿ ಯೂಟ್ಯೂಬರ್ಸ್ಗೆ ಹೇಳಿದ್ದಾದ್ರು ಏನು ಅಂತ. ಸೊ ಆ ರೀತಿ ಯಾರು ಬೈಕ್ ಹೋಗ್ಬಿಡಿ ದಯವಿಟ್ಟು. ಸೊ ಸುಮ್ಮನೆ ಅಂದರೆ ವಿಚಾರಗಳು ಈ ರೀತಿ ತುಂಬ ಇದ್ದಾವೆ. ಸೊ ಇದ್ರ ಬಗ್ಗೆ ಸಾಂಗ್ ಮಾಡೋಣ ಅಂತ ಹೇಳಿ ಕೆಲವು ಬಿಜ್ಜವರು ತುಂಬ ಒಳ್ಳೆ ಲೈನ್ಸ್ ಬರೆದ್ರು. ಈಗ ನ್ಯೂಸ್ಗಳು ಏನಂತೀರ ನೋಡಿದ್ರೇ ಶಾಕ್ ಆಗ್ತೀರಾ ಆ ರೀತಿದು. ತಮ್ಮನೇಲ್ ಬಗ್ಗೆ ಒಂದು ಬರೆದ್ರಲ್ಲ, ಓಕೆ ಬರುತ್ತೆ, ನಾವು ನೋಡೇ ಬಿಡೋಣ. ಓಕೆ, ಸೊ ಅದೊಂದು. ಸೊ ಇವಿಷ್ಟು ಬರೆದ ಮೇಲೆ ರ್ಯಾಪು ನನಗೆ ತೀರಾ ಹೊಸದು. ನಂದು 2 ಲೈನ್ ಥರ ಯೂಸ್ ಮಾಡಿದ್ದೆ, ಬಟ್ ಇಡೀ ಸಾಂಗಲ್ಲಿ ರ್ಯಾಪು ನನಗೆ ತೀರಾ ಹೊಸದಿತ್ತು. ನಾನು ಬೇಸಿಕಲಿ ಬಿಜ್ಜು ಫ್ಯಾನ್ ನಾನು, ಬಟ್ ಆದರೆ ರ್ಯಾಪಿಗೆ ತುಂಬ ಫ್ಯಾನ್ ಇಲ್ಲ ನಾನು. ಪಟ 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 ಹೋಗ್ತಾ ಇರುತ್ತೆ. ನನಗೊಂದು ಕೇಳಿದ್ಮೇಲೆ ಒಂದು 5 ನಿಮಿಷ ಬೇಕು, ಯಾಕಂದರೆ ನಾವು ಪ್ರತಿ ಅಕ್ಷರನೂ ಲಿರಿಕ್ಸ್ ಕೇಳಿ ಎಂಜಾಯ್ ಮಾಡೋರು. ಸೊ ನಮಗೆ ಸಡನ್ನಾಗಿ ತಲೆಗೆ ಹೋಗ್ತಿಲ್ವಲ್ಲ, ಇದು ಹೆಂಗೆ ವರ್ಕ್ ಆಗುತ್ತೆ ಆ ರೀತಿ ಅಂದಾಗ ಏನೋ ಸ್ಪೇಸ್ ಬೇಕು ಅಂದಾಗ ಸರಿ ಹುಡ್ಕಕ್ಕೆ ಶುರು ಮಾಡ್ದು, ಹಳೆ ಗೀತೆಗಳು ಇದಕ್ಕೆ ರಿಲೇಟೆಡ್ ಯಾವುದು ಅಂತ. ಶಿಶುನಾಳ ಶರೀಫ್ರವರು ಆ ಕಾಲದಲ್ಲೇ ಬರೆದಿರು, ತರಲ್ಲ ತೆಗಿ ನಿನ್ನ ತಂಬೂರಿ ಸ್ವರ ಅಂತ. ಅದು ಮ್ಯೂಸಿಷಿಯನ್ಗೆ ಮಾತ್ರ ಹೇಳಿರೋದಲ್ಲ, ನಿನ್ನ ಲೈಫಲ್ಲಿ ನಿನಗೇನು ಗೊತ್ತಿಲ್ಲ ಅದು ನೀನು ಪ್ರಾಂಪ್ಟಾಗಿ ನುಡಿಸ್ಬೇಡ ಅಂತ, ಪ್ರಾಂಪ್ಟಾಗಿ ಮಾಡಬೇಡ ಅಂತ. ತರವಲ್ಲ ತೆಗಿ ನಿನ್ನ ತಂಬೂರಿ ಸ್ವರ ಅಂದರೆ ತರವಲ್ಲ ನೀನು ಮಾಡ್ತಿರೋದು ಕರೆಕ್ಟ್ ಇಲ್ಲ ಅಂತ. ಸೋಷಿಯಲ್ ಮೀಡಿಯಾ ನಾವು ಅಷ್ಟೇ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೋಬೋದು, ತುಂಬ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು. ಇವತ್ತು ಒಳ್ಳೆ ಚೇಂಜು, ಬಟ್ ಆದಷ್ಟು ನಾವು ನೆಗೆಟಿವ್ ಆಗೇ ಯೂಸ್ ಮಾಡ್ಕೊತಾ ಇದ್ದೀವಿ. ಅವ್ರಿಗೆ ಬೈಯೋದು, ಅವ್ರ ಬಗ್ಗೆ ಇವ್ರಿಗೆ ಆಗೋದು ಈ ರೀತಿ ಇಲ್ಲ. ಸೊ ಇದನ್ನ ರಿಲೇಟೆಡ್ ಆಗಿ ಇಟ್ಕೊಂಡು ಶಿಶುನಾಳ ಶರೀಫ್ರವ್ರದ್ದು ಸಾಂಗ್ ಎತ್ಕೊಂಡು ತರವಲ್ಲ ತೆಗಿ ನಿನ್ನ ತಂಬೂರಿ ಸ್ವರ. ಅದಾದಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ರ್ಯಾಪು ಬಿಜ್ಜೂರು ಕೂಡ್ಸ್ಕೊಂಡೋದ್ರು. ಸೊ ಅಲ್ಲಿಂದ ಸಾಂಗು ಶುರು ಆಯಿತು. ಸೊ ತುಂಬ ಅದ್ಭುತವಾಗಿ ಮಧ್ಯ ಫೀಮೇಲ್ ವಾಯ್ಸ್ ಅವರ ಬಿಜ್ಜೂರು ಹಾಡಿದ್ರು, ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಲೈನ್ಸ್ಗಳು. ಸೊ ಪುಷ್ಕರ್ ಸರ್ ಒಂದಷ್ಟು ಇನ್ಪುಟ್ಸ್ ಕೊಟ್ಟರು ಸ್ಟುಡಿಯೋಗೆ ಬಂದು. ಅಭಿನಂದನ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಈ ಸಾಂಗಿಗೆ. ಸೊ ಇವೆಲ್ಲ ಸೇರಿ ಈ ಸಾಂಗ್ ರೆಡಿ ಆಯಿತು.
ಇಷ್ಟೆಲ್ಲ ಸಾಂಗ್ ಬಗ್ಗೆ ಒಂದು ಬ್ಯಾಕ್ ಸ್ಟೋರಿ ಹೇಳಿದ್ದೀರಾ, ಸಾಂಗ್ ನೋಡ್ಕೊಂಡು ಬರೋಣ ಅಲ್ಲ, ನೀವೇ ಅನೌನ್ಸ್ ಮಾಡಿಬಿಡಿ. ನಾವು ಅವತಾರ ಪುರುಷ ಇಂಥವ್ರಿಗೆ ಏನು ಕಂಟೆಂಟ್ ಬಿಟ್ಟಿದ್ದೀವಿ, ಪೋಸ್ಟರ್ಸ್ ಬಿಟ್ಟಿದ್ದೀವಿ, ಇವೆಲ್ಲ ಅವತಾರ ಪುರುಷ ಒಂದು. ಇನ್ನೊಂದು ನನ್ಗೆ ಈಗ ಒಂದು ಕ್ವೆಶನ್ ನೆನಪಾಯ್ತು. ಪ್ರಮೋಷನ್ ಬಗ್ಗೆ ನಿಮಗೆ ಕ್ವೆಶನ್ಸ್ ಬಂದಿರ್ಬೋದು. ಅಂದ್ರೆ ನೀವು ಹೇಳ್ತಾ ಇದ್ರಿ ಅಂದ್ರೆ ಯಾವುದೇ ಸೀಕ್ವೆಲ್ ಆದ್ರೂ ಒಂದು ಟಾರ್ಗೆಟ್ ಆಡಿಯನ್ಸ್ ಇದ್ದೇ ಇರ್ತಾರೆ ಅಂತ. ಅಂದ್ರೆ ನಾವು ಅವತಾರ ಪುರುಷನ್ಗೆ ಎದ್ದು ಬಿದ್ದು ಪ್ರಮೋಷನ್ ಮಾಡಿದ್ದು ತುಂಬಾ. ಇದಕ್ಕೆ ಆಲ್ರೆಡಿ ಪಾರ್ಟ್ 1 ನೋಡಿದ್ರೆ ಇಷ್ಟ ಆಗಿರೋರು ಥಿಯೇಟ್ರಿಗೆ ಬರ್ತಾರೆ. ತುಂಬಾ ಸಿಂಪಲ್. ಅಕಸ್ಮಾತ್ ಪಾರ್ಟ್ 1 ಅವ್ನಿಗೆ ವರ್ಕ್ ಆಗಿಲ್ಲ ಅಂದ್ರೆ ಅವ್ನು ಅಲ್ಲೇ ಇರ್ತಾನೆ. ಸೊ ಅದಕ್ಕೆ ನಾವು ತುಂಬಾ ಹೇಳ್ತಿದ್ದೀವಿ ಅಷ್ಟೇ, ಪಾರ್ಟ್ 2 ಏಪ್ರಿಲ್ 5 ಬರ್ತಾ ಇದೀವಿ ಅಂತ. ಸೊ ಪಾರ್ಟ್ 1 ಇಷ್ಟ ಆಗಿರೋ ತುಂಬಾ ಮೆಸೇಜ್ಗಳಿದೆ ನಮಗೆ. ಅಂದ್ರೆ ಓಪನಿಂಗ್ ಸಿಗುತ್ತೆ, ಈ ಸಿನಿಮಾಗೆ ಕಾನ್ಫಿಡೆನ್ಸ್ ಇದೆ. ಓಪನಿಂಗ್ ಆದ್ಮೇಲೆ ಅವ್ನಿಗೆ ಹೆಂಗೆ ವರ್ಕ್ ಆಗುತ್ತೆ ಅದು ನಾವು ಹೇಳ್ತಾರೆ. ಸೊ ಇದು ಆ್ಯಕ್ಚುಲಿ ಫಸ್ಟ್ ವಿಡಿಯೋ ನಾವು ಅವತಾರ ಪುರುಷ 2 ಬಿಡ್ತಿರೋದು. ಸೊ ಒಂದೇ ನಿಮಿಷ. ಅಲ್ಲ ಅದಕ್ಕೆ ಅದ್ ನಂಗೆ ಅವಾಗಿಂದ ಡೌಟ್ ಇದೆ, ಏನ್ ಕೈ ಮೇಲೆ ಬರ್ಕೊಂಡಿರೋ ಒಂಚೂರು. ನಾನು ಎಕ್ಸಾಮ್ ಹೆಂಗ್ ಬರೀತೀನಿ ಅಂತ. ಆಯ್ತು ಹೇಳಿ ಸರ್, ಹೇಳಿ. ಐ ಜಸ್ಟ್ ವನ್ನ ಲೆಟ್ ನೋ ಎವ್ರಿವನ್